ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ಮನೆಯಿಂದಲೇ ಕೆಲಸ ಮಾಡೋದು ಒಳ್ಳೇದಾ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಒಳ್ಳೇದಾ ಅಥವಾ ಹೈಬ್ರಿಡ್ ಮೋಡ್ ಅಂತ ಕರಿತೀವಿ. ಆಫೀಸ್ಗೆ ಒಂದ್ 2-3 ದಿನ ಹೋಗ್ಬಿಟ್ಟು ವಾರದಲ್ಲಿ ಇನ್ನ ಉಳಿದ ದಿನಗಳು ಮನೆಯಿಂದನೇ ಕೆಲಸ ಮಾಡೋದು. ಈ ಒಂದು ವರ್ಕ್ ಫ್ರಮ್ ಹೋಮ್ ಇದ್ರೆ ಚೆನ್ನಾಗಿರತ್ತಾ ಅಥವಾ ವರ್ಕ್ ಫ್ರಮ್ ಆಫೀಸ್ ಇದ್ರೆ ಚೆನ್ನಾಗಿರತ್ತಾ ಅಥವಾ ಹೈಬ್ರಿಡ್ ಮೋಡ್ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಒಂದು ಮಾನಸಿಕ ನೆಮ್ಮದಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಕೆಲವು ಪ್ರಮುಖ ಅಂಶಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ನಿಮ್ಗೆಲ್ಲರಿಗೂ ಸಹ ಗೊತ್ತು, 2020 ಪ್ಯಾಂಡಮಿಕ್ ಈ ಒಂದು ಇಯರ್ ಇಂದ 2020ರಿಂದ ಎಲ್ಲರೂ ಸಹ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡುವವರು ಮನೆಯಿಂದನೇ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಬಂತು. ಆಗ ವರ್ಕ್ ಫ್ರಮ್ ಹೋಮ್ ಗಳನ್ನ ಮಾಡ್ತಾ ಇದ್ರು ಹಲವಾರು ಜನ. ಇದರಿಂದನೂ ಸಹ ಏನಾಯ್ತು, ಅವರ ಕೆಲಸದಲ್ಲಿ ಅಂದ್ರೆ ಅವರು ಮಾಡುವಂತಹ ಕೆಲಸನೂ ಸಹ ಆಗ್ತಾ ಇತ್ತು. ಅನಿವಾರ್ಯ ಪರಿಸ್ಥಿತಿಗಳಿಂದ ಅದನ್ನ ಮಾಡ್ಲೇಬೇಕಾಗಿತ್ತು. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಹಲವಾರು ಒಂದು ಕೆಲಸಗಳು ಸರಿಯಾಗಿ ನಡೆದ್ವು ಅವಾಗ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೇ ಅಂದ್ರೆ ಜಾಸ್ತಿ ಇವಾಗ ಪದವಿ ಶಿಕ್ಷಣ ಮುಗಿದ ವ್ಯಕ್ತಿಗಳಲ್ಲಿರಬಹುದು. ಆಮೇಲೆ ವರ್ಕ್ ಫ್ರಮ್ ಹೋಮ್ ಕೆಲವು ವರ್ಷಗಳು ಮಾಡಿದ್ಮೇಲೆ ಮತ್ತೆ ಇದೇ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಲೋಚನೆನೂ ಸಹ ಹಲವಾರು ವ್ಯಕ್ತಿಗಳಲ್ಲಿ ಬಂದಿದೆ. ಸೊ ಇದರ ಕುರಿತು ಹಲವಾರು ಅಧ್ಯಯನಗಳು ಸಂಶೋಧನೆಗಳನ್ನು ಸಹ ಮಾಡಲ್ಪಟ್ಟವು. ಆಮೇಲೆ ಮನಃಶಾಸ್ತ್ರಜ್ಞರು ಸಹ ಇದರ ಬಗ್ಗೆ ಕೆಲವು ಕುತೂಹಲಕಾರಿ ಅಂಶಗಳನ್ನು ಸಹ ಹೊರ ಹಾಕಿದ್ರು. ಈ ಮೂರು ಒಂದು ಅಂದ್ರೆ ಮೂರು ಒಂದು ವಿಧಾನಗಳಲ್ಲಿ ಯಾವ ಒಂದು ವಿಧಾನವನ್ನ ಅನುಸರಿಸಿದ್ರೆ ವ್ಯಕ್ತಿಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಮಾನಸಿಕ ನೆಮ್ಮದಿಯನ್ನ ಕಾಪಾಡಬಹುದು ಅನ್ನೋದಕ್ಕೆ ಕೆಲವು ಅಂಶಗಳನ್ನ ಮನಃಶಾಸ್ತ್ರಜ್ಞರು ಮತ್ತು ಕೆಲವು ಅಧ್ಯಯನಗಳು ಹಲವಾರು ಅಂಶಗಳನ್ನ ಹೊರಹಾಕಲ್ಪಟ್ಟಿತು. ಸೊ ಈಗ ಕೆಲವು ವರ್ಷಗಳಿಂದ ವರ್ಕ್ ಫ್ರಮ್ ಹೋಮ್ ಮಾಡಿ ಜನರಿಗೆ ಮತ್ತೆ ಕೆಲಸಕ್ಕೆ ಕಚೇರಿಗೆ ಹೋಗಲು ಆಲಸ್ಯತನ, ಆಮೇಲೆ ಮತ್ತೆ ಹೋಗಿ ಆಫೀಸ್ಗೆ ಅಡ್ಜಸ್ಟ್ ಆಗಕ್ಕೂ ಸಹ ಅವ್ರಿಗೆ ಆಲೋಚನೆ ಇಲ್ಲ, ಮನೆಯಿಂದನೇ ಕೆಲಸ ಮಾಡೋಣ, ಇದು ತುಂಬಾ ಅನುಕೂಲಕರವಾಗಿದೆ ಅನ್ನುವ ಒಂದು ಮನಸ್ಥಿತಿನೂ ಸಹ ಹಲವಾರು ವ್ಯಕ್ತಿಗಳಲ್ಲಿ ಮನೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಕಾರ್ಪೊರೇಟ್ ವಲಯಗಳಲ್ಲಿ ನೋಡೋದಾದ್ರೆ ಬಹಳ ಜನರು ವರ್ಕ್ ಫ್ರಮ್ ಹೋಮ್ ಅನ್ನೇ ಇಷ್ಟಪಡ್ತಾ ಇದ್ದಾರೆ. ಸೊ ಇದಕ್ಕೆ ಅವರು ವೈಯಕ್ತಿಕವಾಗಿ ಹಲವಾರು ಕಾರಣಗಳನ್ನು ಸಹ ಕೊಡ್ತಾರೆ. ಅಂದ್ರೆ ಮನೆಯಿಂದನೇ ಕೆಲಸ ಮಾಡಿದ್ರೆ ಆಫೀಸ್ಗೆ ಹೋಗುವಂತಹ ಸಮಯ ಉಳಿತಾಯ ಮಾಡಬಹುದು. ಆಮೇಲೆ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಕೆಲಸ ಮಾಡಬಹುದು ಮನೆಯಲ್ಲಿ. ಆಮೇಲೆ ಕೆಲಸನೂ ಸಹ ಬೇಗ ಮುಗಿಸಬಹುದು ಅಂತ ಕೆಲವ್ರು ಹೇಳ್ತಾರೆ. ಮನೆಯಿಂದನೇ ಕೆಲಸ ಮಾಡಿದ್ರೆ ಕೆಲಸನೂ ಸಹ ಬಹಳಷ್ಟು ಕೆಲಸವನ್ನ ನಾವು ಮನೆಯಿಂದ ಮಾಡ್ತಾ ಇದ್ರೆ ಬಹಳ ಕೆಲಸವನ್ನ ಚೆನ್ನಾಗಿ ಮಾಡಬಹುದು ಅಂತ ಕೆಲವು ವ್ಯಕ್ತಿಗಳು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇನ್ನೂ ಕೆಲವರು ಇದಕ್ಕೆ ತದ್ವಿರುದ್ಧವಾಗಿ ಅವರ ಅಭಿಪ್ರಾಯಗಳನ್ನ ಅಂದ್ರೆ ವೈಯಕ್ತಿಕ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಮನಃಶಾಸ್ತ್ರಜ್ಞರು ಕೆಲವು ಅಧ್ಯಯನಗಳು ಏನು ಹೊರಹಾಕಲ್ಪಟ್ಟಿದ್ದಾವೆ ಅಂಶಗಳನ್ನ ಅಂತ ಹೇಳಿದ್ರೆ, ನಮ್ಮ ಒಂದು ಮಾನಸಿಕ ನೆಮ್ಮದಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಆಫೀಸ್ಗೆ ಹೋಗಿ ಅಂದ್ರೆ ಕಚೇರಿಗಳಿಗೆ ಹೋಗಿ ನಾವು ಕೆಲಸ ಮಾಡಿದ್ರೆ ಇದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ನಾವು ಕಾಯ್ದುಕೊಳ್ಳಬಹುದು ಅನ್ನುವ ಒಂದು ಅಂಶವನ್ನ ಅಧ್ಯಯನಗಳು ಹೊರಹಾಕಲ್ಪಟ್ಟಿವೆ. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತು ಈ ಒಂದು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಹೇಗಿರುತ್ತೆ ಅಂತ. ನಾವು ಈಗ ಕಚೇರಿಗೆ ಹೋಗ್ಬೇಕಾದ್ರೆ ಹೇಗಿರ್ತೀವಿ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೇಗಿರ್ತೀವಿ, ಆಮೇಲೆ ಮನೆಯಲ್ಲಿ ಇರುವಾಗ ನಾವು ಹೇಗಿರ್ತೀವಿ ಅನ್ನುವ ಒಂದು ವ್ಯತ್ಯಾಸ ಎಲ್ಲಾ ವ್ಯಕ್ತಿಗಳಿಗೂ ಸಹ ಗೊತ್ತಿರುತ್ತೆ. ಉದಾಹರಣೆಯಾಗಿ ನಾವು ಇವಾಗ ಕಚೇರಿಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿಯ ಒಂದು ಸಮಯವನ್ನ ನಾವು ಪಾಲನೆಯನ್ನ ಮಾಡ್ತೀವಿ. ಅಂದ್ರೆ ಇವಾಗ ನಾವು ಕಚೇರಿಗೆ 9:30ಗೆಲ್ಲ ನಾವು ಕಚೇರಿ ಒಳಗಡೆ ಇರ್ಬೇಕು ಅಂತ ಹೇಳಿದ್ರೆ 9:30ಗೆನೆ ಸಹ ನಾವು ಕಚೇರಿಯಲ್ಲಿ ಅಂದ್ರೆ ಆಫೀಸ್ ಕಾರ್ಪೊರೇಟ್ ವಲಯಗಳಲ್ಲಿ ಇರಬಹುದು, ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಆ ಒಂದು ಪ್ರದೇಶಕ್ಕೆ ನಾವು ತಲುಪ್ತೀವಿ. ಆಮೇಲೆ ಆ ಒಂದು ಆಫೀಸ್ನಲ್ಲಿ ಇರ್ಬೇಕಾದ್ರೆ ನಮ್ಮ ಒಂದು ಕೆಲಸ ಇರಬಹುದು, ಅದರ ಒಂದು ಕಾರ್ಯ ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳವಣಿಗೆ ಆಗೋದಿರಬಹುದು, ಆಮೇಲೆ ನಿಖರವಾಗಿ ಏನು ಕೆಲಸ ಮಾಡ್ಬೇಕು ಅನ್ನುವ ಆಲೋಚನೆ ಇರಬಹುದು. ಹೀಗೆ ಕೆಲಸದ ಬಗ್ಗೆ ಎಲ್ಲಾ ಒಂದು ವಿಷಯಗಳನ್ನು ಸಹ ನಾವು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸಮರ್ಪಕವಾಗಿ ನಿಭಾಯಿಸ್ಕೊಂಡು ನಾವು ಕೆಲಸಗಳನ್ನ ಕಚೇರಿಯಲ್ಲಿ ಮಾಡ್ತೀವಿ. ಅದೇ ಮನೆಯಲ್ಲಿದ್ದಾಗ ನಾವು ಸಮಯ ಪಾಲನೆಯನ್ನ ಸರಿಯಾಗಿ ಮಾಡೋದಿಲ್ಲ. ಇದರ ಜೊತೆಗೆ ನಾವು ಮನೆಯಲ್ಲಿದ್ದಾಗ ನಮ್ಮ ಒಂದು ಕೆಲಸದಲ್ಲಿ ನಿರಾಸಕ್ತಿನೂ ಸಹ ಜಾಸ್ತಿ ಆಗ್ಬೋದು ಕೆಲವೊಂದ್ಸರಿ. ಯಾಕೆ ಅಂದ್ರೆ ನಾವು ಮನೆಯಲ್ಲಿದ್ದಾಗ
ನಮ್ಮ ಸುತ್ತಮುತ್ತಲು ಇರುವಂತಹ ಜನ ಅಂದ್ರೆ ಆಫೀಸಲ್ಲಿ ನಮ್ಮ ಸುತ್ತಮುತ್ತ ಕೆಲಸ ಮಾಡುವ ಜನರು ಇರ್ತಾರೆ. ಸೊ ನಾವು ಏನ್ ಬೇಕದು ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನಮಗೆ ಸ್ಪಷ್ಟವಾದ ಒಂದು ವಿಷಯ ಗೊತ್ತಿರತ್ತೆ. ಏನು ಅಂದ್ರೆ ನಾವು ಏನ್ ಕೆಲಸ ಮಾಡ್ಬೇಕು, ನಾವು ಎಲ್ಲಿದ್ದೀವಿ ಅನ್ನುವ ಒಂದು ಆಲೋಚನೆ, ಮನಸ್ಥಿತಿ ತುಂಬಾ ಏನಾಗಿರತ್ತೆ, ನಿಖರವಾದ ಕೆಲಸದ ಕಡೆಗೆ ನಮ್ಮ ಒಂದು ಗಮನ ಇರತ್ತೆ. ಆದ್ರೆ ಮನೆಯಲ್ಲಿ ಆ ರೀತಿ ಆಗುವುದಿಲ್ಲ. ನಾವು ಕೆಲಸ ಮಾಡ್ತಾ ಇದ್ರೂನು ಸಹ ನಮ್ಮ ಒಂದು ಮನೆಯಲ್ಲಿರುವ ವಾತಾವರಣ, ಕುಟುಂಬದ ಸದಸ್ಯರುನು ಸಹ ಅಲ್ಲಿರ್ತಾರೆ. ಆಮೇಲೆ ನಮ್ಮ ಒಂದು ಆಲೋಚನೆಗಳು, ಆಮೇಲೆ ಅಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಸಹ ನಮ್ಗೇನಾಗ್ತಾ ಇರತ್ತೆ, ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಕೆಲವೊಂದ್ಸರಿ. ಇದರಿಂದ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಮ್ಮ ಆಲೋಚನೆಗಳು ಕೆಲಸ ಅಂದ್ರೆ ನಾವು ಏನ್ ಕೆಲಸ ಮಾಡ್ತಾ ಇರ್ತೀವೋ ಅದು ಅಲ್ದೇನು ಸಹ ಬೇರೆ ಬೇರೆ ವಿಷಯಗಳನ್ನ ಅದು ಆಲೋಚನೆ ಮಾಡ್ತಾ ಇರತ್ತೆ. ಸೊ ಈ ಒಂದು ಮನೆಯಲ್ಲಿ ಕೆಲಸ ಮಾಡೋದಕ್ಕೂನು ಸಹ, ಆಫೀಸಲ್ಲಿ ಕೆಲಸ ಮಾಡೋದಕ್ಕೂನು ಸಹ ತುಂಬಾ ವ್ಯತ್ಯಾಸವನ್ನ ನಾವಿಲ್ಲಿ ನೋಡ್ತೀವಿ. ವರ್ಕ್ ಫ್ರಮ್ ಹೋಮ್ ಇದ್ದಾಗ ನಮ್ಮ ಒಂದು ಕಾರ್ಯದಲ್ಲಿ ಸರಿಯಾದ ನಿಖರತೆ ಇರೋದಿಲ್ಲ. ಕೆಲಸ ಮಾಡುತ್ತಿರುವ ಒಂದು ಕೆಲಸದ ಸ್ಥಳನೂ ಸಹ ಇದರ ಮೇಲೆ ಪರಿಣಾಮ ಬೀರ್ಬಹುದು. ಕೆಲವೊಂದು ಸರಿ ಒತ್ತಡನೂ ಸಹ ಜಾಸ್ತಿ ಆಗ್ಬಹುದು ವ್ಯಕ್ತಿಗಳಲ್ಲಿ. ಆಮೇಲೆ ಈಗ ನಾವು ಆಫೀಸ್‌ಗೆ ಹೋದಾಗ ಅಲ್ಲಿಯ ಒಂದು ಸೆಟಪ್ ಅಂದ್ರೆ ವಾತಾವರಣ ಇರಬಹುದು, ಅಲ್ಲಿಯ ಪರಿಕರಗಳಿರಬಹುದು, ವಸ್ತುಗಳಿರಬಹುದು, ಆಮೇಲೆ ಅಲ್ಲಿಯ ಒಂದು ಎನ್ವಿರಾನ್ಮೆಂಟ್ ಅಂತ ನಾವೇನ್ ಕರಿತೀವಿ, ಪರಿಸರ, ಆ ಒಂದು ಕೆಲಸ ಮಾಡೋದಕ್ಕೆ ನಮ್ಗೆ ಪ್ರೋತ್ಸಾಹವನ್ನ ಕೊಡುತ್ತೆ. ಆದ್ರೆ ಮನೆಯಲ್ಲಿ ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ಎಲ್ಲರಿಗೂನು ಸಹ ಮನೆಯಲ್ಲಿ ಎಲ್ಲಾ ತರದ ಸೌಲಭ್ಯಗಳು ಕೆಲವೊಂದು ಸರಿ ಇರುವುದಿಲ್ಲ. ಇದರಿಂದ ವ್ಯಕ್ತಿಗಳು ಏನಾಗತ್ತೆ, ಭಯನೂ ಸಹ ಅವ್ರಿಗೆ ಶುರು ಆಗತ್ತೆ, ಪ್ರಾರಂಭ ಆಗತ್ತೆ ಮನಸ್ಸಿನಲ್ಲಿ. ಮನೆಯಿಂದ ಕೆಲ್ಸ ಮಾಡಿದ್ರೆ ಏನಾದ್ರೂ ಅಡೆತಡೆ ಆಗುತ್ತಾ? ನನಗೆ ಮನೆಯಿಂದ ಕೆಲಸ ಮಾಡಲು ಆಗುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲನು ಸಹ ಕೆಲವು ವಾರಗಳ ನಂತರ ವ್ಯಕ್ತಿಯಲ್ಲಿ ಪ್ರಾರಂಭ ಆಗತ್ತೆ. ಆಮೇಲೆ ಮನೆಯಿಂದ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ಯಾವಾಗ್ಲೂನು ಸಹ ಅವರಿಗೆ ಒಂಟಿತನ ಕಾಡುತ್ತದೆ ಅನ್ನುವುದು ಅಧ್ಯಯನಗಳಿಂದ ಹೊರಹಾಕಲ್ಪಟ್ಟ ಅಂಶವಾಗಿದೆ. ಯಾಕೆ ಅಂದ್ರೆ ಈಗ ನಾವು ಆಫೀಸ್‌ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಜೊತೆಗೆ ಸಹವರ್ತಿಗಳು ಅಂದ್ರೆ ಅಲ್ಲಿ ಕೆಲಸ ಮಾಡುತ್ತಿರುವವರು ಏನ್ ಮಾಡ್ತಾರೆ, ಅಲ್ಲೇ ಕುತ್ಕೊಂಡಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ನಮಗೆ ಯಾವುದೇ ತರದ ವಿಷಯಗಳನ್ನ ಮಾತನಾಡ್ಬೇಕು ಅನ್ಸಿದ್ರುನು ಸಹ ತಿಳಿದುಕೊಳ್ಬೇಕು. ಕೆಲಸದ ಯಾವುದೇ ವಿಷಯ ಇರಬಹುದು. ಆಮೇಲೆ ನಮಗೆ ಅಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ, ಗೊಂದಲದ ಮನಸ್ಥಿತಿ ಇದ್ದಾಗ, ನೀವು ಬೇರೆಯವರಿಗೆ ಕೇಳಿ ಅಥವಾ ಮಾತನಾಡಿ ಆ ಒಂದು ವಿಷಯದ ಬಗ್ಗೆ ಗೊಂದಲವನ್ನ ಪರಿಹರಿಸ್ಕೊಳ್ತೀರಾ ಆಫೀಸಲ್ಲಿದ್ದಾಗ. ಆದರೆ ನೀವು ಮನೆಯಲ್ಲಿದ್ದಾಗ ನೀವು ನಿಮ್ಮದೇ ಆದ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆಯಲ್ಲಿ, ನೀವು ಆ ಒಂದು ಗೊಂದಲವನ್ನ ಬೇಗ ನಿವಾರಿಸಿಕೊಳ್ಳಲು ಆಗುವುದಿಲ್ಲ. ಆಗ ನೀವು ಒಂಟಿತನವನ್ನ ಅನುಭವಿಸ್ತೀರಾ ಅನ್ನುವ ಒಂದು ಅಂಶವನ್ನು ಸಹ ಹಲವಾರು ಅಧ್ಯಯನಗಳು ಹೊರಹಾಕಲ್ಪಟ್ಟಿವೆ. ಯಾಕೆ ಅಂದ್ರೆ ನೀವು ಮನೆಯಲ್ಲಿರುವ ವಾತಾವರಣದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀರಾ. ಆಮೇಲೆ ನಿಮ್ಮ ಸುತ್ತಮುತ್ತ ಜನರು ಯಾರೂ ಇರುವುದಿಲ್ಲ. ನೀವೊಬ್ರೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ. ಸೊ ಆಗ ನಿಮಗೆ ಕೆಲವೊಂದು ಸರಿ ಗೊಂದಲ ಉಂಟಾಗಬಹುದು, ಆತಂಕ ಉಂಟಾಗಬಹುದು. ಆಮೇಲೆ ನಿಮ್ಮ ಒಂದು ಕೆಲಸದಲ್ಲಿ ನಿರಾಸಕ್ತಿನೂ ಸಹ ಉಂಟಾಗಬಹುದು ಅನ್ನುವ ಅಂಶಗಳು ಹೊರಹಾಕಲ್ಪಟ್ಟಿವೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ಬೇಕಾದ್ರೆ ನೀವು ನಿಮಗೆ ಕೊಟ್ಟಿರುವಂತಹ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮುಗಿಸಿರ್ತೀರಾ. ಆಮೇಲೆ ನಿಮಗೆ ಕೊಟ್ಟಿರುವ ಟಾರ್ಗೆಟ್‌ಗಿಂತನೂ ಸಹ ಜಾಸ್ತಿ ಕೆಲಸವನ್ನ ಮಾಡಿದಾಗ್ಲೂನು ಸಹ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲೆ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರು ನಿಮ್ಗೆ ಯಾವುದೇ ತರದ ಪ್ರಶಂಸೆ ಕೊಡದೇ ಇದ್ದಾಗ ನಿಮ್ಗೆ ಇನ್ನೂ ಬೇಜಾರಾಗತ್ತೆ. ನಾನು ಎಷ್ಟು ಕೆಲಸ ಮಾಡಿದ್ರುನು ಸಹ ನನಗೆ ಯಾವುದೇ ತರದ ಅಪ್ರಿಶಿಯೇಷನ್ ಸಿಗ್ತಾ ಇಲ್ಲ. ಪ್ರಶಂಸೆ ಸಿಗ್ತಾ ಇಲ್ಲ. ನಮ್ಮ ಸಹೋದ್ಯೋಗಿಗಳ ಒಂದು ಅವರ ಮೂಲಕ ನನಗೆ ಯಾವುದೇ ಗುರುತು ನನಗೆ ಸಿಗ್ತಾ ಇಲ್ಲ ಅನ್ನುವ ಒಂದು ನಿರಾಸಕ್ತಿ ಭಾವ. ಆಮೇಲೆ ಯಾಕೆ ನಾನು ಇಷ್ಟೊಂದು ಕೆಲಸ ಮಾಡ್ಬೇಕು ಅನ್ನುವ ಒಂದು ನಿರಾಸೆನೂ ಸಹ ಉಂಟಾಗತ್ತೆ ಕೆಲವು ತಿಂಗಳುಗಳಾದ್ಮೇಲೆ. ಯಾಕೆ ಅಂದ್ರೆ ನೀವು ಮನೆಯಿಂದ ಕೆಲಸ ಮಾಡ್ತಾ ಇರ್ತೀರಾ. ಕೆಲವೊಂದು ಸರಿ ನಿಮ್ಮ ಸಹೋದ್ಯೋಗಿಗಳಿಗೆ ಗೊತ್ತಾಗೋದಿಲ್ಲ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಕೆಲಸವನ್ನ ಎಷ್ಟು ಮುಗಿಸಿದೀರಾ? ಯಾವ ಸಮಯದಲ್ಲಿ ನಿಮ್ಮ ಒಂದು ಕೆಲಸ ಮುಗಿಸಿದೀರಾ? ಇವೆಲ್ಲ ವಿಷಯಗಳನ್ನು ಸಹ ನಿಮ್ಮ ಸಹೋದ್ಯೋಗಿಗಳಿಗೆ ಎಲ್ಲರಿಗೂನು ಸಹ ತಲುಪ್ತಾ ಇರಲ್ಲ. ಅದೇ ನೀವು ಆಫೀಸ್‌ನಲ್ಲಿದ್ದಾಗ ನಿಮ್ಮ ಒಂದು ಕೆಲಸವನ್ನ ನೀವು ಹೇಗೆ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಕೆಲಸದ ರೀತಿ ಹೇಗಿದೆ? ಅನ್ನುವ ಎಲ್ಲಾ ಒಂದು ವಿಷಯಗಳನ್ನು ಸಹ ಸಹೋದ್ಯೋಗಿಗಳು ಗಮನಿಸ್ತಾ ಇರ್ತಾರೆ. ಆಮೇಲೆ ನಿಮ್ಮ ಮೇಲೆ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರುನು ಸಹ ನಿಮ್ಮ ಒಂದು ಕೆಲಸವನ್ನ ಗಮನಿಸ್ತಾ ಇರ್ತಾರೆ. ಇದರಿಂದ ನಿಮ್ಮ ಕೆಲಸದ ಒಂದು ದಕ್ಷತೆ ಇರಬಹುದು, ವೈಖರಿ ಇರಬಹುದು, ಒಳ್ಳೆಯ ಒಂದು ಉತ್ತಮ ಸ್ಥಾನದಲ್ಲಿ ಇರುತ್ತೆ.
ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ನಿಮ್ಮದೇ ಒಂದು ಶೈಲಿಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇರ್ತೀರಾ. ಅದೇ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಕಚೇರಿಗಳಲ್ಲಿ ನೀವು ಮನೆಯಿಂದ ಕಚೇರಿಗೆ ಹೋಗಿ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಇದರಿಂದ ಹಲವಾರು ಒಂದು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಮೊದಲನೇದಾಗಿ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲೇ ವೃತ್ತಿ ಮಾಡ್ತಾ ಇದ್ರೂನು ಸಹ ನಾವು ಮನೆಯಿಂದ ಹೊರಗಡೆ ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಇದರಿಂದ ಹಲವಾರು ಉತ್ತಮ ಒಂದು ಅಂಶಗಳು ಬೆಳವಣಿಗೆ ಆಗತ್ತೆ. ಉದಾಹರಣೆಯಾಗಿ ಸಮಯ ಪಾಲನೆ ಇರಬಹುದು. ಆಮೇಲೆ ನಿಮ್ಮ ಒಂದು ಕೆಲಸದಲ್ಲಿ ನಿಖರತೆ ಇರಬಹುದು. ಏನ್ ಕೆಲಸ ಮಾಡ್ಬೇಕು, ಯಾವಾಗ್ ಮಾಡ್ಬೇಕು ಮತ್ತು ಅದಕ್ಕೆ ಸಮಯವನ್ನ ಎಷ್ಟು ನಿಗದಿಪಡಿಸ್ಬೇಕು ಅನ್ನೋದನ್ನು ಸಹ ನೀವು ಆಲೋಚನೆಯನ್ನ ಮಾಡ್ತೀರಾ. ಆಮೇಲೆ ನಿಮ್ಮ ಒಂದು ಕೆಲಸವನ್ನು ಸಹ ಸರಿಯಾಗಿ ನಿರ್ವಹಣೆ ಮಾಡುವ ಆಸಕ್ತಿನೂ ಸಹ ಜಾಸ್ತಿ ಆಗತ್ತೆ ಆಫೀಸ್‌ಗೆ ಹೋದ್ರೆ. ಆಮೇಲೆ ಇದರ ಜೊತೆಗೆ ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಮಾನಸಿಕ ನೆಮ್ಮದಿನೂ ಸಹ ಇದರಿಂದ ಚೆನ್ನಾಗಿರುವ ಒಂದು ಉತ್ತಮ ಪರಿಸರದಲ್ಲಿ ಬೆಳವಣಿಗೆ ಆಗ್ತಾ ಇರತ್ತೆ. ಹೇಗೆ ಅಂದ್ರೆ, ನೀವು ನಿಮ್ಮ ಒಂದು ಕೆಲಸದ ಆಫೀಸ್‌ನಲ್ಲಿ ಅಂದ್ರೆ ನೀವು ಕೆಲಸ ಮಾಡುತ್ತಿರೋ ಆಫೀಸ್‌ನಲ್ಲಿ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಮನೆಯ ಯಾವುದೇ ಒಂದು ವಿಷಯಗಳನ್ನ ನೀವು ಕೆಲವೊಂದ್ ಸರಿ ಯೋಚನೆಯನ್ನ ಮಾಡುವುದಿಲ್ಲ. ಆಫೀಸ್‌ನಲ್ಲಿ ನೀವು ಇದ್ದಾಗ ನಿಮ್ಮ ಒಂದು ಆಸಕ್ತಿ ಮತ್ತು ನಿಮ್ಮ ಒಂದು ದೃಷ್ಟಿ, ಗಮನ ಎಲ್ಲವನ್ನು ಸಹ ನಿಮ್ಮ ಒಂದು ಕೆಲಸದ ಮೇಲೆ ಇರುತ್ತೆ. ಇದರಿಂದ ನಿಮ್ಮ ಒಂದು ಕೆಲಸವನ್ನ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿದೆ. ಇದರ ಜೊತೆಗೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಅಂದ್ರೆ ಉನ್ನತ ಮಟ್ಟವನ್ನ ಹೇಗೆ ಸಾಧಿಸ್ಕೊಳ್ಬೇಕು, ಚಿಕ್ಕ ಚಿಕ್ಕ ಗುರಿಗಳನ್ನ ಹೇಗೆ ಇಟ್ಕೊಳ್ಬೇಕು, ಈ ಒಂದು ಕಚೇರಿಗಳಲ್ಲಿ ಅವುಗಳನ್ನ ಹೇಗೆ ತಲುಪಬೇಕು ಅನ್ನುವ ಒಂದು ವಿಷಯವನ್ನು ಸಹ ನೀವು ತಿಳಿದುಕೊಳ್ತೀರಾ. ಇದರ ಜೊತೆಗೆ ನಿಮಗೆ ಯಾವುದೇ ಒಂದು ಗೊಂದಲ, ಸಮಸ್ಯೆ ಬಂದಾಗ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ನೀವು ಅವುಗಳನ್ನ ಚರ್ಚೆ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಸರಿಯಾಗಿ ನಿಭಾಯಿಸ್ತೀರಾ. ಇದರಿಂದ ಏನಾಗತ್ತೆ ನಿಮ್ಮ ಒಂದು ಗೊಂದಲದ ಮನಸ್ಥಿತಿ ಇದರಿಂದ ದೂರ ಉಳಿಯುತ್ತದೆ. ಸರಿಯಾದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹ ಇದು ಸಹಾಯ ಆಗುತ್ತದೆ. ಆಮೇಲೆ ಯಾವಾಗ್ಲೂನು ಸಹ ಆಫೀಸಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಅವರಿಗೆ ಅವರ ಒಂದು ವೃತ್ತಿಯಲ್ಲಿ ಅದರ ಬಗ್ಗೆ ತಿಳಿದಿರುವ ವಿಷಯಗಳು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಹಲವಾರು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಆಫೀಸ್‌ಗೆ ಹೋಗಿ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ಅವರು ಯಾವ ಕೆಲಸವನ್ನ ಹೇಗೆ ಮಾಡ್ಬೇಕು ಅನ್ನುವ ಸರಿಯಾದ ಒಂದು ವಿಷಯಗಳನ್ನ ತಿಳಿದುಕೊಂಡಿರ್ತಾರೆ ಅನ್ನುವ ಅಂಶವನ್ನು ಸಹ ಹಲವಾರು ಅಧ್ಯಯನಗಳು ಹೊರಹಾಕಲ್ಪಟ್ಟಿವೆ. ಇದರ ಜೊತೆಗೆ ಅವರಿಗೆ ಅಂದ್ರೆ ಆಫೀಸ್‌ಗೆ ಹೋಗಿ ಯಾರು ಕೆಲಸ ಮಾಡ್ತಾರೋ ಅವರ ಒಂದು ಮಾನಸಿಕ ನೆಮ್ಮದಿ ಸರಿಯಾಗಿರುತ್ತದೆ. ಬೇಗ ಅವರ ಮಾನಸಿಕ ನೆಮ್ಮದಿಗೆ ಯಾವುದೇ ತರದ ಒಂದು ವಿಷಯಗಳಿಂದ ಹದಗೆಡುವುದಿಲ್ಲ ಅನ್ನೋ ವಿಷಯನೂ ಸಹ ಹೊರಹಾಕಲ್ಪಟ್ಟಿದೆ. ಆಮೇಲೆ ವರ್ಕ್ ಫ್ರಮ್ ಆಫೀಸ್ ಮಾಡುವವರಿಗೆ ಇವಾಗ ಹೋಗಿ ಬರೋದಕ್ಕೆ ಆಫೀಸ್‌ಗೆ ಹೋಗಿ ಬರೋದಕ್ಕೆ ಸಮಯ ಹಿಡಿಬಹುದು. ಆದರೆ ಪೂರ್ತಿ ಸಮಯ ಅವರು ಆಫೀಸ್‌ನಲ್ಲಿ ಇರುವುದರಿಂದ ಅವರ ಒಂದು ಕಾರ್ಯದಲ್ಲಿ ಕಾರ್ಯಕ್ಷಮತೆನೂ ಸಹ ಜಾಸ್ತಿ ಇರುತ್ತೆ. ಆಮೇಲೆ ಅವರು ಉನ್ನತ ಮಟ್ಟಕ್ಕೆ ಬೇಗ ಹೋಗೋದಕ್ಕೆ ಅಂದ್ರೆ ಅವರು ಮಾಡುತ್ತಿರುವ ಕೆಲಸದಲ್ಲಿ ಉನ್ನತೋನ್ನತ ಮಟ್ಟಕ್ಕೆ ಹೋಗೋದಕ್ಕೂನು ಸಹ ಇದು ಸಹಕಾರಿಯಾಗತ್ತೆ. ಅದೇ ನಾವು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾಗ ನಾವು ಎಷ್ಟೇ ಹೊತ್ತು ಕೆಲಸ ಮಾಡಿದ್ರೂನು ಸಹ ಕೆಲವೊಂದು ಸರಿ ನಾವು ಅಷ್ಟು ದಕ್ಷತೆಯಿಂದ ಮಾಡ್ತಾ ಇರಲ್ಲ ಕೆಲಸವನ್ನ. ಸೊ ಇದರಿಂದ ಏನಾಗುತ್ತೆ ನಾವು ಬೇಗ ನಮ್ಮ ಒಂದು ಸ್ಥಾನಗಳಲ್ಲಿ ಉನ್ನತಿಯನ್ನ ಪಡೆದುಕೊಳ್ಳೋದಕ್ಕೂನು ಸಹ ಸ್ವಲ್ಪ ಸಮಯವ ಜಾಸ್ತಿಯನ್ನ ನಾವು ಪಡೆದುಕೊಳ್ಬಹುದು. ಅದೇ ನಾವು ಆಫೀಸ್‌ಗೆ ಹೋಗ್ತಾ ಇದ್ರೆ ನಮ್ಮ ಒಂದು ಕಾರ್ಯಕ್ಷಮತೆಯಲ್ಲಿ ಜಾಸ್ತಿ ಒಂದು ಪರಿಣಾಮಕಾರಿಯಾಗಿ ನಾವು ಕೆಲಸವನ್ನ ಮಾಡಿ ನಮ್ಮ ಒಂದು ಗುರಿಗಳನ್ನ ನಾವು ಬೇಗ ತಲುಪಬಹುದು. ಸೊ ಇದರ ಜೊತೆಗೆ ನಮ್ಮ ಒಂದು ಯಾವುದಾದ್ರೂ ಒಂದು ಕೆಲಸವನ್ನ ನಾವು ಚೆನ್ನಾಗಿ ಮಾಡಿದಾಗ ಅಥವಾ ಟಾರ್ಗೆಟ್ ಅನ್ನ ರೀಚ್ ಮಾಡಿದಾಗ, ಚೆನ್ನಾಗಿ ಕೆಲಸವನ್ನ ಮಾಡಿದಾಗ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಮೇಲೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಅವರು ನಮಗೆ ಪ್ರಶಂಸೆ ಮಾಡಿದಾಗ, ಅಪ್ರಿಶಿಯೇಷನ್ ಮಾಡಿದಾಗ ನಮಗೆ ತುಂಬಾ ಒಂದು ಸಂತೋಷ ಆಗಿ ಮಾನಸಿಕವಾಗಿ ನಾವು ಸಂತೋಷವಾಗಿರ್ತೀವಿ. ಆಮೇಲೆ ನಾವು ಒತ್ತಡ ಪೂರಿತವಾಗಿ ಕೆಲಸ ಮಾಡಿದ್ರೂನು ಸಹ ಆಫೀಸ್‌ನಲ್ಲಿ ಇದರಿಂದ ನಮಗೆ ಏನೋ ಒಂಥರ ಸಂತೋಷ ಆಗುತ್ತೆ. ನಾನಿಷ್ಟು ಕೆಲಸ ಮಾಡಿದ್ರೂನು ಸಹ ನಮ್ಗೆ ಇವರೆಲ್ಲರೂನು ಸಹ ಸಹೋದ್ಯೋಗಿಗಳು ತುಂಬಾ ಪ್ರಶಂಸೆ ಮಾಡಿದ್ರು. ಮೇಲೆ ಇರುವಂತಹ ಮೇಲಿನ ಹುದ್ದೆಯಲ್ಲಿ ಇರುವ ವ್ಯಕ್ತಿಗಳೂನು ಸಹ ನನ್ನನ್ನ ಗುರುತಿಸಿದ್ರು ಅನ್ನೋ ಒಂದು ಅಂಶ ಆತ್ಮವಿಶ್ವಾಸವನ್ನು ಸಹ ಬೆಳವಣಿಗೆ ಮಾಡುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಬದಲು ವರ್ಕ್ ಫ್ರಮ್ ಆಫೀಸ್‌ನಲ್ಲಿರುವ ವ್ಯಕ್ತಿಗಳಲ್ಲಿ ಮಾನಸಿಕ ನೆಮ್ಮದಿ ಜಾಸ್ತಿ ಇರುತ್ತೆ ಮತ್ತು ಅವರ ಕಾರ್ಯದಲ್ಲಿ ದಕ್ಷತೆ ಮತ್ತು ಸಮಯ ಪಾಲನೆ, ಆತ್ಮವಿಶ್ವಾಸ ಇವೆಲ್ಲವನ್ನು ಸಹ ದಿನನಿತ್ಯ ಬೆಳವಣಿಗೆ ಆಗ್ತಾ ಇರುತ್ತೆ. ಮೇಲಿನ ಅಂಶಗಳ ಜೊತೆಗೆ
ಪ್ರಮುಖವಾಗಿ ಆಫೀಸ್‌ನಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾಯಕತ್ವದ ಗುಣಗಳು ಬೆಳವಣಿಗೆ ಆಗುವ ಸಾಧ್ಯತೆ ತುಂಬಾ ಚೆನ್ನಾಗಿರತ್ತೆ. ಈಗ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾಗ ನಾಯಕತ್ವದ ಗುಣಗಳು ಬರೋದಕ್ಕೆ ಅಷ್ಟು ಸರಿಯಾದ ಒಂದು ವಾತಾವರಣ ಇರುವುದಿಲ್ಲ. ಅದೇ ಆಫೀಸಲ್ಲಿ ಕೆಲಸ ಮಾಡೋದರಲ್ಲಿ ಅವರು ಅವರ ಒಂದು ಮೇಲಿನ ಹುದ್ದೆಯ ವ್ಯಕ್ತಿಗಳು ಹೇಗೆ ಕೆಲಸ ಮಾಡ್ತಾರೆ, ಅವರ ಕಾರ್ಯವೈಖರಿ ಇರಬಹುದು, ಆಮೇಲೆ ನಿಖರತೆ ಹೇಗಿದೆ ಅವರು ಕಾರ್ಯದಲ್ಲಿ, ಹೇಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಕೆಲಸವನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಈ ಎಲ್ಲಾ ವಿಷಯಗಳನ್ನು ಸಹ ಕಚೇರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಗಮನಿಸ್ತಾ ಇರ್ತಾರೆ. ಇದರಿಂದ ಅವರಿಗೆ ನಾಯಕತ್ವದ ಗುಣಗಳನ್ನು ಸಹ ಬೆಳವಣಿಗೆ ಆಗುತ್ತದೆ. ನಾವು ಯಾವುದೇ ಒಂದು ಗುಣಗಳು ಬೆಳವಣಿಗೆ ಆಗ್ಬೇಕು ನಮ್ಮಲ್ಲಿ ಅಂತ ಇದ್ದಾಗ ನಾವು ಒಬ್ರೇ ಅಂದ್ರೆ ನಾವು ಎಲ್ಲೇ ಇದ್ರೂನು ಸಹ ಒಬ್ರೇ ಕೆಲಸ ಮಾಡ್ತಾ ಇದ್ರೆ ಯಾವುದೇ ತರದ ಗುಣಗಳು ಬೆಳವಣಿಗೆ ಆಗೋದಿಲ್ಲ. ನಾವು ನಮ್ಮ ಒಂದು ಆಸಕ್ತಿ ಜಾಸ್ತಿ ಮಾಡ್ಕೊಂಡು ಗುಣಗಳನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಆದರೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಇರ್ಬಹುದು, ಆಫೀಸಲ್ಲಿ ಇರಬಹುದು, ಯಾರಲ್ಲಾದ್ರೂ ನಾಯಕತ್ವದ ಗುಣಗಳನ್ನ ನಾವು ಕಂಡಾಗ ಅಥವಾ ವಿಶೇಷ ಗುಣಗಳನ್ನ ನಾವು ನೋಡಿದಾಗ ನಾವುನು ಸಹ ಪ್ರಭಾವಿತರಾಗ್ತೀವಿ. ಅದನ್ನ ಹೇಗೆ ನಮ್ಮ ಒಂದು ಜೀವನದಲ್ಲಿ ರೂಢಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆನೂ ಸಹ ನಮ್ಮ ಒಂದು ತಲೆಯಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟು ಒಳ್ಳೆಯ ಗುಣಗಳನ್ನ ನಾವು ರೂಢಿ ಮಾಡ್ಕೊಳ್ತೀವಿ. ಸೊ ಕಚೇರಿಗಳಿಗೆ ಹೋಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾಯಕತ್ವದ ಗುಣಗಳು ಅಂದ್ರೆ ಲೀಡರ್‌ಶಿಪ್ ಕ್ವಾಲಿಟೀಸ್ ಬೇಗ ಬೆಳವಣಿಗೆ ಆಗತ್ತೆ ಅನ್ನುವ ಒಂದು ಅಂಶವನ್ನು ಸಹ ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ. ಸೊ ಹಲವಾರು ಜನರಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ? ವರ್ಕ್ ಫ್ರಮ್ ಆಫೀಸ್ ಮಾಡ್ಬೇಕಾ? ಅಥವಾ ಹೈಬ್ರಿಡ್ ಮೋಡ್ ಅಂದ್ರೆ ವಾರದಲ್ಲಿ ಕೆಲವು ದಿನಗಳು ಆಫೀಸ್‌ಗೆ ಹೋಗಿ ಇನ್ನು ಕೆಲವು ದಿನಗಳು ಮನೆಯಲ್ಲಿ ಕೆಲಸ ಮಾಡ್ಬೇಕಾ? ಹೀಗೆಲ್ಲ ಗೊಂದಲದ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಹಲವಾರು ಜನರಿಗೆ. ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ? ಅಥವಾ ವರ್ಕ್ ಫ್ರಮ್ ಆಫೀಸ್ ಮಾಡ್ಬೇಕಾ? ಅಥವಾ ಹೈಬ್ರಿಡ್ ಮೋಡ್ ಮಾಡ್ಬೇಕಾ? ಯಾವ್ದ್ ಮಾಡ್ಬೇಕು ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ವರ್ಕ್ ಫ್ರಮ್ ಆಫೀಸ್ ಯಾರ್ ಮಾಡ್ತಿರ್ತಾರೋ, ಪ್ರತಿನಿತ್ಯ ಕಚೇರಿಗೆ ಹೋಗಿ ಯಾರು ಕೆಲಸ ಮಾಡ್ತಾ ಇರ್ತಾರೋ, ಅವರ ಒಂದು ಮಾನಸಿಕ ನೆಮ್ಮದಿ ಜಾಸ್ತಿ ಇರುತ್ತೆ. ಅವರಲ್ಲಿ ಸಕಾರಾತ್ಮಕ ಗುಣಗಳನ್ನು ಸಹ ಜಾಸ್ತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಹಲವಾರು ಅಧ್ಯಯನಗಳಿಂದ ಮತ್ತು ಮನಃಶಾಸ್ತ್ರಜ್ಞರು ಈ ಕೆಲವು ವಿಷಯಗಳನ್ನ ಹೊರಹಾಕಲ್ಪಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಪದವಿ ಆದ್ಮೇಲೆ ಹಲವಾರು ವ್ಯಕ್ತಿಗಳು ಇಲ್ಲ ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದ್ ಸರಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಇದರಿಂದ ಹೊಸ ಹೊಸ ವಿಷಯಗಳನ್ನ ಕಲಿಯೋದ್ರಲ್ಲಿ ಅವರು ವಂಚಿತರಾಗ್ತಾರೆ. ಸೊ ಎಲ್ಲಾ ಒಂದು ಪದವಿ ಮುಗಿಸಿದ ವ್ಯಕ್ತಿಗಳಿಗೆ ಹೊಸದಾಗಿ ಯಾರು ಕೆಲಸಕ್ಕೆ ಸೇರ್ಬೇಕು ಅನ್ಕೊಂಡಿರ್ತೀರೋ, ನೀವು ವರ್ಕ್ ಫ್ರಮ್ ಆಫೀಸ್ ಮಾಡಿದ್ರೆ ನಿಮ್ಮ ಒಂದು ವೃತ್ತಿಯಲ್ಲಿ ನೀವು ಬೆಳವಣಿಗೆಯನ್ನ ಸಕಾರಾತ್ಮಕವಾಗಿ ನೋಡ್ಬಹುದು. ಕೆಲವು ವರ್ಷಗಳು ನೀವು ವರ್ಕ್ ಫ್ರಮ್ ಆಫೀಸ್ ಮಾಡಿದಾಗ ನಿಮ್ಮ ಒಂದು ವೃತ್ತಿಯ ಜ್ಞಾನದ ಮಟ್ಟ ಅಂದ್ರೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಇರುವಂತಹ ಜ್ಞಾನವನ್ನ ನೀವು ಸರಿಯಾಗಿ ತಿಳಿದುಕೊಳ್ತೀರಾ. ಎಷ್ಟೇ ನಾವು ಥಿಯರಿಟಿಕಲಿ ಏನೇ ಮಾಡಿದ್ರುನು ಸಹ ಅಂದ್ರೆ ಮಾರ್ಕ್ಸ್ ಎಷ್ಟೇ ತಗೊಂಡ್ರುನು ಸಹ ನಾವು ಕೆಲಸ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲಿ ಅದು ತುಂಬಾ ವ್ಯತ್ಯಾಸವನ್ನ ನಾವು ನೋಡ್ತೀವಿ. ಸೊ ನಾವು ಮನೆಯಿಂದ ಕೆಲಸ ಮಾಡೋದಕ್ಕೂನು ಸಹ ಆಫೀಸಲ್ಲಿ ಕೆಲಸ ಮಾಡೋದಕ್ಕೂನು ಸಹ ತುಂಬಾ ವ್ಯತ್ಯಾಸ ಇರುತ್ತೆ. ಈ ಕೆಲವು ಅಂಶಗಳು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ ಅಥವಾ ವರ್ಕ್ ಫ್ರಮ್ ಆಫೀಸ್ ಮಾಡ್ಬೇಕಾ ಅನ್ನುವ ವ್ಯಕ್ತಿಗಳಿಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಆದ್ರೂನು ಸಹ ವೈಯಕ್ತಿಕ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಅನುಕೂಲಗಳನ್ನ ನೋಡಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ, ಕೆಲವರು ವರ್ಕ್ ಫ್ರಮ್ ಆಫೀಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಅನುಕೂಲಗಳನ್ನ ಅಂದ್ರೆ ನೋಡಿ ನಿಮಗೆ ಯಾವುದು ಸರಿಯಾಗಿ ನಿಮಗೆ ಅನುಕೂಲ ಆಗುತ್ತೋ ಅದನ್ನ ನೀವು ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಗಂಡಸರಿಗಾದ್ರೆ ಇವಾಗ ಪುರುಷರಿಗಾದ್ರೆ ವರ್ಕ್ ಫ್ರಮ್ ಆಫೀಸ್ ಮಾಡಿದ್ರೆ ಉತ್ತಮವಾಗಿರುತ್ತೆ. ಕೆಲವೊಂದು ಸರಿ ಅಂದ್ರೆ ಸ್ತ್ರೀಯರಿಗೆ ಆಫೀಸ್‌ಗೆ ಹೋಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಇರೋದಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಅನುಕೂಲಕರವಾಗಿರುತ್ತೆ. ಸೊ ಇಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಈ ಒಂದು ಪ್ರಶ್ನೆ ಹಲವಾರು ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋ ಮೂಲಕ ಚಿಕ್ಕದಾಗಿ ಮತ್ತು ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ಇಷ್ಟಪಟ್ಟಿದ್ದೆ. ಸೊ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.